ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಶಿಕ್ಷಕರಂದರೆ ಮಕ್ಕಳು ತಪ್ಪು ಮಾಡಿ ತಪ್ಪು ದಾರಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಎರಡು ಬಿಟ್ಟು ಸರಿ ದಾರಿಗೆ ಕರ್ಕೊಂಡು ಬರೋದೇ ಶಿಕ್ಷಕರ ಧರ್ಮ ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ಬ ಶಿಕ್ಷಕ ತಾನು ಮಾಡ್ತಿರೋದೇ ಸರಿ ಅಂತ ಅಂದ್ಕೊಂಡು ತನ್ನ ಹೆಂಡತಿಗೆ ರಾತ್ರಿ ಆದರೆ ಸಾಕು ನಿದ್ರೆ ಮಾತ್ರೆ ಕುಡಿಸಿ ಅವಳನ್ನು ಚೆನ್ನಾಗಿ ಮಲಗಿಸಿ, ಈಗ ನೀವು ಅನ್ಕೊಂತಿರ್ಬೋದು ಪಾಪ ಹೆಂಡತಿಗೆ ನಿದ್ರೆ ಬರ್ತಿರ್ಲಿಲ್ವೇನೋ, ನಿದ್ರೆ ಮಾತ್ರೆ ಹಾಕಿ ಪಾಪ ಕುಡಿಸಿ ಮಲಗಿಸಿದನು ಎಷ್ಟು ಒಳ್ಳೆ ಗಂಡ ಅಂತ. ತನ್ನ ಹೆಂಡತಿಗೆ ನಿದ್ರೆ ಮಾತ್ರೆ ಕುಡಿಸಿ ಮಲಗಿಸ್ತವನು ಎದುರುಗಡೆ ಮನೆ ಆಂಟಿ ಜೊತೆ ಚಕ್ಕಂದ ಆಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ವಿಜಯಪುರ ಮೂಲದ ಮಾಲಿಂಗಪ್ಪ ಯಾರ್ಗಿ ಇವರು ಕಾಂಚನ ಎಂಬುವವರನ್ನು ಮದುವೆ ಆಗಿರ್ತಾರೆ. 2016 ಮದುವೆ ಆಗಿದೆ. ಅಂದರೆ 10 ವರ್ಷಗಳಾಗಿದೆ ಸಾಂಸಾರಿಕ ಜೀವನವನ್ನು ಶುರು ಮಾಡಿ. ಈ ದಂಪತಿಗೆ 3 ವರ್ಷದ ಮಗು ಕೂಡ ಇದೆ. 3 ವರ್ಷದ ಮಗು ಕೂಡ ಇದೆ, ಒಂದು ಮಗು. ಆದರೂ ಕೂಡ ಪರಸ್ತ್ರೀ ಜೊತೆಗೆ ಸಹವಾಸವನ್ನು ಮಾಡಿ ಈ ಕಾಂಚನ ಮದುವೆ ಆಗಿದ್ದಂತಹ ಹೆಣ್ಣು ಮಗಳಿಗೆ ಕೊಡಬಾರ್ದಂಥ ಕಷ್ಟವನ್ನು ಪ್ರತಿನಿತ್ಯ ಕೊಡ್ತಾ ಇರ್ತಾನೆ. ಸೊ ಬಲವಂತವಾಗಿ ಹೆಂಡತಿಗೆ ನಿದ್ರೆ ಮಾತ್ರೆಯನ್ನು ಈ ಒಂದು ಮಾಲಿಂಗಪ್ಪ ಕೊಡೋದಕ್ಕೆ ಶುರು ಮಾಡ್ತಿದ್ದ. ಈ ಎದುರುಗಡೆ ಮನೆ ಇರುವಂಥ ಹೆಂಗ್ಸ್ ಜೊತೆ ಚಕ್ಕಂದ ಆಡೋದಕ್ಕೋಸ್ಕರ ಈ ತಾಳಿ ಕಟ್ಟಿದ್ದ ಹೆಂಡತಿಗೆ ಮೋಸ ಮಾಡಿಕೊಂಡು ಈ ರಾತ್ರಿ ಆದರೆ ಸಾಕು ನಿದ್ರೆ ಮಾತ್ರೆ ಕುಡಿಸಿ ಅವಳು ನಿದ್ರೆಗೆ ಜಾರಿಸಿ ಎದುರುಗಡೆ ಮನೆಗೆ ಹೋಗ್ತಾ ಇದ್ದ. ಸೊ ಇದರಿಂದ ಹೆಂಡತಿಗೆ ಹೊಡೆಯೋದು ಬಡಿಯೋದು, ಏನಾದರೂ ಪ್ರಶ್ನೆನ ಕೇಳಿದಾಗ ಹೊಡೆಯೋದು ಬಡಿಯೋದು, ಹಿಂಸೆಯನ್ನು ಕೊಡ್ತಾ ಇದ್ದ. ಈ ಕಾಂಚನ ಬಾಯಿಗೆ ಫೋರ್ಸ್ಫುಲಿ ನಿದ್ರೆ ಮಾತ್ರೆನ ಹಾಕಿ ಅವಳನ್ನ ತುರ್ಕಿ ಬಾಯಿಗೆ ಗಂಟ್ಲಿಗೆ ಹೋಗಂಗೆ ಮಾಡಿ ನೀರು ಕುಡಿಸಿ ಅವಳನ್ನ ಮಲಗಿಸ್ತಿದ್ದ ಅನ್ನುವಂತಹ ಆರೋಪ. ಈಗ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ ಕಾಂಚನ ಅವರೇ ಡೈರೆಕ್ಟಾಗಿ ಹೋಗಿ. ಈ ಮಾಲಿಂಗಪ್ಪ ಅವರ ಎದುರು ಮನೆಯಲ್ಲಿದ್ದಂತಹ ಮಹಿಳೆ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಆಕೆ ಗಂಡ ಕೆಲಸಕ್ಕೆ ಅಂತ ಬೆಂಗಳೂರಿನಲ್ಲಿ ನೆಲೆಸಿದ್ದಾನೆ. ಎದುರುಗಡೆ ಮನೆ ಹೆಂಗಸಿನ ಗಂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಈ ಮಹಿಳೆ ಗಂಡ 20 ಲಕ್ಷ ಸಾಲ ಇದೆ. ಸಾಲ ತೀರ್ಸೋಕ್ಕೆ ಎದುರುಗಡೆ ಮನೆ ಗಂಡ ಏನು ಮಾಡಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಕೆಲಸ ಮಾಡಿ ಸಾಲ ತೀರಿಸಿ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಗಂಡ ಬೆಂಗಳೂರಿಗೆ ಬಂದರೆ ಆಕೆ ಎದುರುಗಡೆ ಮನೆ ಗಂಡನ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ. ಸೊ ಮಾಲಿಂಗಪ್ಪ ಹಾಗೆ ಎದುರುಗಡೆ ಮನೆಯವಳ ಚಾಟಿಂಗ್ ನೋಡಿ, ಅದ್ರ ಡೇಟಿಂಗ್ ಆಗಿರ್ಬೋದು, ಚಾಟಿಂಗ್ ಎಲ್ಲ ನೋಡಿ ಈ ಕಾಂಚನನಿಗೆ ಗೊತ್ತಾಗಿರೋದು ಈ ಒಂದು ವಿಚಾರ. ಅದ್ರ ಜೊತೆಗೆ ಶಾಕ್ ಕೂಡ ಆಗಿದ್ದಾಳೆ. ಮದುವೆ ಆಗಿದೆ, 3 ವರ್ಷದ ಮಗು ಇದೆ, ನಮ್ಮ ಜೊತೆಗೆ ಚೆನ್ನಾಗಿ ಬದುಕಬೇಕು, ನಮ್ಮದೊಂದು ಸುಖವಾದ ಸಂಸಾರ ಆಗಬೇಕು ಅಂತ ಅಂದ್ಕೊಂಡಿದ್ದ ಮಹಿಳೆಗೆ ಈ ರೀತಿಯಾಗಿ ತನ್ನ ಗಂಡ ಪರಸ್ತ್ರೀಯೊಂದಿಗೆ ಈ ಥರ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅಂತಂದಾಗ ಎಷ್ಟು ಬೇಜಾರಾಗಲ್ಲ? ಎಂಥ ಹೆಂಡ್ತಿಗಾದ್ರೂ ದುಃಖ ಆಗುತ್ತೆ. ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಲಾ ಅಥವಾ ಅವನನ್ನೇ ಕೊಂದು ಬಿಡ್ಲಾ ಅಂತ ಮನಸ್ಸಿಗೆ ನಾನಾ ರೀತಿಯ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಇದು ಗೊತ್ತಾದ ಮೇಲೆ ಕೇಳೋದಕ್ಕೆ ಹೋಗಿದ್ದಕ್ಕೆ ಪ್ರತಿದಿನ ಒಡೆಯೋದು ಬಡಿಯೋದು, ನಾನು ಇರೋದೇ ಹೀಗೆ, ನಾನು ಹಂಗೆ ಇರೋದು, ನನಗೆ ಅವಳಂದ್ರೇ ಬೇಕು, ನಂಗೆ ಅವಳಂದ್ರೇ ಇಷ್ಟ, ಹಾಗೆ ಹೀಗೆ ಅಂತ ಜಗಳ ಶುರುವಾಗಿ ಹೊಡೆಯೋದು ಬಡಿಯೋದಕ್ಕೆ ಶುರು ಮಾಡಿದ್ದಾನೆ ಈ ಒಂದು ಮನುಷ್ಯ. ಆ ನಂತರ ಇದು ಒಂದಿನ 2 ದಿನದಲ್ಲ, 1 ವರ್ಷಾನ್ಗಟ್ಲೆಯಿಂದ ಈ ಒಂದು ಅನೈತಿಕ ಸಂಬಂಧ ಶುರುವಾಗಿದೆ. ಸೊ ಆ ಹೆಂಡತಿ ಬೇಡ, ಇದೆಲ್ಲ ಸರಿ ಇಲ್ಲ, ನಾವು ಚೆನ್ನಾಗಿ ಬದುಕೋಣ, ಚೆನ್ನಾಗಿರೋಣ ಅಂತ ಎಷ್ಟೇ ಹೇಳಿದ್ರು ಕೇಳಲಿಲ್ದಲೆ ನಾನು ಅದೇ ಮಾಡೋದು, ನಂಗೆ ಅದೇ ಬೇಕು ಅಂತ ಹೇಳಿದ್ಮೇಲೆ ಫೈನಲಾಗಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೆಂಡತಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದಾಳೆ. ಈ ಕೌನ್ಸ್ಲಿಂಗ್ ನೆಪದಲ್ಲಿ ಪೊಲೀಸರೇ ಕ್ರಮವನ್ನು ತೆಗೆದುಕೊಳ್ಳದೆ ಕಾಲಹರಣವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಾಂಚನದ ಆರೋಪ. ಇಲ್ಲ ಕೌನ್ಸ್ಲಿಂಗ್ ಮಾಡ್ತೀವಿ ಸರಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಊರಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಇದು ಕಾಂಚನನಿಗೆ ಸಿಕ್ಕಾಪಟ್ಟೆ ಕಿರಿಕಿರಿಯಾಗಿ ಅವಳೇ ಡೈರೆಕ್ಟ್ ಸ್ಟೇಷನಿಗೆ ಹೋಗಿ ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ. ನನ್ನ ಗಂಡ ಇಂಥ ಕೆಲಸವನ್ನು ಮಾಡ್ತಿದ್ದಾರೆ, ಬಟ್ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಕೌನ್ಸಿಲಿಂಗ್ ಮಾಡ್ತಿದ್ದೀವಿ ಅಂತ ನನ್ನ ಗಂಡನ ಊರಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಈ ಮಹಿಳಾ ಸಂಘದವರು ಕೂಡ ಆಕೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಒಂದೊಳ್ಳೆ ಜೀವನ, ಮದುವೆ ಮಾಡ್ಕೋಬೇಕು, ಮಕ್ಕಳನ್ನ ಮಾಡ್ಕೋಬೇಕು, ನೆಮ್ಮದಿಯಾದಂತಹ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಏನೇ ಸಾಲ ಇದ್ರೂ ತೀರಿಸಬೇಕು ಅಂತ ಇನ್ನೊಂದು ಕಡೆ ಗಂಡಸರು ಓದಾಡ್ತಿರ್ತಾರೆ. ಬಟ್ ಅದ್ರ ನಡುವೆ ಇಂತಹ ಅಕ್ರಮ ಸಂಬಂಧಗಳು ಹುಡ್ಕೊಂಡು ಕೆಲವೊಂದಿಷ್ಟು ಜನರ ಪ್ರಾಣವೇ ಹೋಗಿರುತ್ತೆ, ಕೆಲವೊಂದಷ್ಟು ಜನರು ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ. ಜೀವನಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಅಟ್ ಪ್ರೆಸೆಂಟ್ ಜನ್ರೇಷನಲ್ಲಿ. ಸೊ ತಮಗೇನು ಅನ್ನಿಸ್ತು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮಸ್ಕಾರ.